Hello dear students, in the last class we were discussing about Bohr's model of atom with a comparison of the Rutherford model of atom. Do you remember? Yes, I hope you all remember about the Bohr's model of atom and Rutherford model of atom, the scientist who helped to give the structure of the atom. So now we are uh, studying the Rutherford model, Bohr's model of atom, and Bohr's model of atom is widely accepted by all people in the world. So, what he said and what the Rutherford model of atom was said, that is, electrons are revolving around the nucleus, but whereas in the Rutherford model of atom, but here in the Bohr's model of atom, it requires all the electrons are not revolving in the same orbit, or irrespective of the orbits, it's not revolving around the nucleus. He given a perfect idea about the electrons which are revolving around the nucleus. So for example, ಈಗ ಒಂದು ಕ್ಲಾಸ್ ರೂಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಐ ಆಮ್ ಜಸ್ಟ್ ಗಿವಿಂಗ್ ಅ ನಾರ್ಮಲ್ ಎಕ್ಸಾಂಪಲ್. We are prepared, the teachers are prepared 4 types of question paper according to the difficulty level. One question paper number 1 is the easiest question paper, and the 2 is a little bit tougher than the first one. And the third question paper is more little bit tougher than the second one, and the fourth is tougher question paper, very tough question paper. They are like that, increasing the knowledge, increasing order of the knowledge, the question paper is prepared. Increasing the toughness of the question paper is prepared up to 4 types of question papers are there. And in the whole class, we are divided the whole class into 4 groups according to their marks in the previous examination. ಪ್ರೀವಿಯಸ್ ಎಕ್ಸಾಮಲ್ಲಿ ನೀವು ತಗೊಂಡಿರುವಂಥ ಮಾರ್ಕ್ಸ್ನ ಆಧಾರದ ಮೇಲೆ ನಿಮ್ಮನ್ನು 4 ಗ್ರೂಪ್ಸ್ ಆಗಿ ಮಾಡಿದ್ದೀವಿ. ಅಂದರೆ ಕಡಿಮೆ ಮಾರ್ಕ್ಸ್, ಬಹಳ ಕಡಿಮೆ ಮಾರ್ಕ್ಸ್ ತಗೊಂಡವ್ರದ್ದು ಒಂದು ಗ್ರೂಪ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಫಾರ್ ಎಕ್ಸಾಂಪಲ್ 1 to 10 ಮಾರ್ಕ್ಸ್ ತಗೊಂಡವ್ರದ್ದು ಒಂದು ಗ್ರೂಪು, ಆಮೇಲೆ 25 ಮಾರ್ಕ್ಸಿಗಾದರೆ ಓಕೆನಾ, ಆಮೇಲೆ 11 to 15 ಮಾರ್ಕ್ಸ್ ತಗೊಂಡವ್ರದ್ದು ಒಂದು ಗ್ರೂಪು ಸೆಕೆಂಡ್ ಗ್ರೂಪ್, ಆ್ಯಂಡ್ 15 to 20 ಮಾರ್ಕ್ಸ್ ತಗೊಂಡವ್ರದ್ದು ಥರ್ಡ್ ಗ್ರೂಪ್, ಆ್ಯಂಡ್ 20 to 25 ಮಾರ್ಕ್ಸ್ ತಗೊಂಡವ್ರದ್ದು ಫೋರ್ತ್ ಗ್ರೂಪ್. ಈ ರೀತಿ 4 ಗ್ರೂಪ್ಸ್ ಮಾಡಿದ್ವಿ ಅಪ್ ಟು 25 ಮಾರ್ಕ್ಸ್. ಸೊ ದೇರ್ ಡಿಫಿಕಲ್ಟಿ ಲೆವೆಲ್. ಸೊ ಈಗ ನಾನೇನು ಮಾಡ್ತೀನಪ್ಪ ಅಂತ ಅಂದರೆ, ಎಲ್ರಿಗೂ ಫಸ್ಟ್ ಈಸಿಯೆಸ್ಟ್ ಕ್ವಶನ್ ಪೇಪರನ್ನು ಫಸ್ಟ್ ಗ್ರೂಪಿಗೆ ಕೊಡ್ತೀನಿ, ಅದರ ನೆಕ್ಸ್ಟ್ ಕ್ವಶನ್ ಪೇಪರ್ನ ಸೆಕೆಂಡ್ ಗ್ರೂಪಿಗೆ ಕೊಡ್ತೀನಿ ರೆಸ್ಪೆಕ್ಟಿವ್ಲಿ. ಫಸ್ಟ್ ಕ್ವಶನ್ ಪೇಪರ್ ಫಸ್ಟ್ ಗ್ರೂಪ್, ಸೆಕೆಂಡ್ ಕ್ವಶನ್ ಪೇಪರ್ ಸೆಕೆಂಡ್ ಗ್ರೂಪ್. ಅಂದರೆ ಈಸಿ ಇರೋಂಥ ಕ್ವಶನ್ ಪೇಪರ್ನ ಡಲ್ ಇರೋಂಥ ಗ್ರೂಪ್ಗೆ, ಅಂದರೆ ಕಡಿಮೆ ಮಾರ್ಕ್ಸ್ ತಗೊಂಡಿರೋಂಥ ಗ್ರೂಪ್ಗೆ, ಅದಕ್ಕಿಂತ ಮೇಲ್ಗಡೆ ಇರುವಂಥ ಗ್ರೂಪಿಗೆ ಸೆಕೆಂಡ್ ಕ್ವಶನ್ ಪೇಪರ್, ಅದಕ್ಕಿಂತ ಥರ್ಡ್ ಗ್ರೂಪಿಗೆ ಥರ್ಡ್ ಕ್ವಶನ್ ಪೇಪರ್, ಆ್ಯಂಡ್ ದ ಫೈನಲ್ ಗ್ರೂಪ್ ಭಾಳ ಚೆನ್ನಾಗಿ ಓದೋರ್ದೊಂದು ಗ್ರೂಪ್ ಮಾಡಿದ್ದೀನಿ. ಅವರಿಗೆ ಏನು ಕೊಟ್ಟಿದ್ದೀನಿ, ನಾನು ಟಫೆಸ್ಟ್ ಕ್ವಶನ್ ಪೇಪರ್ನ ಕೊಟ್ಟಿದ್ದೀನಿ. ಇಟ್ಸ್ ಕರೆಕ್ಟ್. ಏನು, ಎಲ್ಲರೂ ಅವರವರ ಟ್ಯಾಲೆಂಟ್ಗೆ ತಕ್ಕಂತೆ ಆನ್ಸರ್ ಮಾಡ್ತಾರೆ. ಜಸ್ಟ್ ಏನಾಗ್ಬಿಟ್ಟಿದೆ ಅಂದರೆ, ಬೈ ಮಿಸ್ ಆಗಿ ಟಫ್ ಇರೋಂಥ ಒಂದು ಕ್ವಶನ್ ಪೇಪರು ಫಸ್ಟ್ ಗ್ರೂಪಲ್ಲಿರೋಂಥ ಒಂದು ಸ್ಟೂಡೆಂಟಿಗೆ ಬಂದುಬಿಟ್ಟಿದೆ. ಆ ಸ್ಟೂಡೆಂಟಿಗೆ ಗೊತ್ತಿಲ್ಲ ಅದು. ಸೊ ಅವ್ರು ಆನ್ಸರ್ ಮಾಡ್ತಾರೆ. ಏನಾಗುತ್ತೆ ಆ ಸ್ಟೂಡೆಂಟ್ ಮಾರ್ಕ್ಸು, ಅಥವಾ ಆ ಸ್ಟೂಡೆಂಟ್ ಏನಾಗ್ತಾನೆ, ಅಥವಾ ಆ ಸ್ಟೂಡೆಂಟ್ನ ಆನ್ಸರ್ ಪೇಪರ್ ಹೇಗಿರುತ್ತೆ ಹೇಳಿ. ಏನೇನು ಅರ್ಥನೇ ಆಗಿರಲ್ಲ ಆ ಸ್ಟೂಡೆಂಟ್ಗೆ, ಅಂದರೆ ಗೊತ್ತಾಗಿರಲ್ಲ, ಅಷ್ಟೊಂದು ನಾಲೆಡ್ಜ್ ಇರಲ್ಲ, ಅಷ್ಟೊಂದು ಓದ್ಕೊಂಡು ಬಂದಿರಲ್ಲ. ಆ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡೋಷ್ಟು ನಾಲೆಡ್ಜು ಇವನ ಹತ್ರ ಇರಲ್ಲ, ಫಸ್ಟ್ ಕ್ವಶನ್ ಪೇಪರ್ ಆನ್ಸರ್ ಮಾಡುವಂಥ ಸ್ಟೂಡೆಂಟ್ ಹತ್ರ. ಅಂದರೆ ಈಸ್ ಗ್ರೂಪ್ಡ್ ಆ್ಯಸ್ ಎ ಡಲ್ ಸ್ಟೂಡೆಂಟ್. ಅವನಿಗೆ ತಕ್ಕಂಥ ಕ್ವಶನ್ ಪೇಪರ್ ಇರಬೇಕಿತ್ತು. ಸೊ ಇಲ್ಲೂ ಕೂಡ ಅವಾಗ ಏನಾಗುತ್ತೆ, ಅವ್ನು ಫುಲ್ ಫೇಲ್ ಆಗ್ತಾನೆ ಎಕ್ಸಾಮಲ್ಲಿ, ಯಾಕೆಂದರೆ ಅವನಿಗೆ ಆ ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಾಗೇನೆ ಇಲ್ಲೂ ಕೂಡ, ಅಂದರೆ ಒಂದು ಆಟಮಲ್ಲೂ ಕೂಡ ಎಲೆಕ್ಟ್ರಾನ್ಸ್ಗಳಿರ್ತಾವಲ್ಲೋ, ಒಂದಿಷ್ಟು ಎಲೆಕ್ಟ್ರಾನ್ಸ್ಗಳು, ಒಂದು ಆಟಮಲ್ಲಿ ಒಂದು 10 ಎಲೆಕ್ಟ್ರಾನ್ಸ್ ಇದಾವೆ ಅಂದರೆ, 10 ಎಲೆಕ್ಟ್ರಾನ್ಸ್ಗಳು ಒಂದು ಆಟಮ್ನ ಒಂದು ಆಟಮ್ನ ನ್ಯೂಕ್ಲಿಯಸ್ನ ಸುತ್ತ ಇದ್ದಾವೆ ಅಂದರೆ, ಅವುಗಳು ಎಲ್ಲವೂ ಒಂದೇ ದಾರಿಯಲ್ಲಿ ಸುತ್ತಲ್ಲ. ಅವುಗಳ ಎನರ್ಜಿಗೆ ತಕ್ಕಂತೆ ಕಡಿಮೆ ಎನರ್ಜಿ ಇರುವಂಥವು ನ್ಯೂಕ್ಲಿಯಸ್ನ ಹತ್ತಿರ ಸುತ್ತಾ ಇರ್ತವೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂಥ ಎನರ್ಜಿ ಇರುವಂಥ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ಗಿಂತ ಸ್ವಲ್ಪ ದೂರದಲ್ಲಿ
ಸುತ್ತಾ ಇರುತ್ತೆ, ದೂರದ ಆರ್ಬಿಟ್ ಹೊಂದಿರುತ್ತೆ. ಒಂದು 4-5 ದಾರಿಗಳು, 4-5 ಕವಚಗಳಿರ್ತವೆ. ಅವುಗಳ ಕವಚಗಳಲ್ಲಿ ಅಂದ್ರೆ ಆರ್ಬಿಟ್ಸ್ ಅಂತ ಕರಿತೀವಿ ಅಥವಾ ಶೆಲ್ಸ್ ಅಂತ ಕರಿತೀವಿ. ಅವುಗಳ ಎನರ್ಜಿಗೆ ತಕ್ಕಂತ ಶೆಲ್ಸ್ಗಳಲ್ಲಿ ಅವುಗಳು ಸುತ್ತಾ ಇರ್ತವೆ. ಅಂದ್ರೆ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಅಂದ್ರೆ, ಎಲ್ಲಾ ಎಲೆಕ್ಟ್ರಾನ್ಸ್ಗಳು ಒಂದೇ ರೀತಿಯ ಎನರ್ಜಿ ಕೆಪಾಸಿಟಿಯನ್ನ ಹೊಂದಿರಲ್ಲ. ಬೇರೆ ಬೇರೆ ಎಲೆಕ್ಟ್ರಾನ್ಸ್ಗಳು ಬೇರೆ ಬೇರೆ ಎನರ್ಜಿ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಅವುಗಳ ಆಧಾರದ ಮೇಲೆ ಅಂದ್ರೆ ಅವುಗಳ ಎನರ್ಜಿಗೆ ತಕ್ಕಂತೆ ಎಲೆಕ್ಟ್ರಾನ್ಸ್ಗಳು ಅವುಗಳದೇ ಆದಂತಹ ಪಥದಲ್ಲಿ ಅಂದ್ರೆ ದಾರಿಯಲ್ಲಿ ಅಂದ್ರೆ ಆರ್ಬಿಟ್ಸ್ ಅಲ್ಲಿ ಅಂದ್ರೆ ಶೆಲ್ಸ್ ಅಲ್ಲಿ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ಸ್ಗಳು ಅವುಗಳ ಎನರ್ಜಿಗೆ ತಕ್ಕಂತೆ ಸುತ್ತುತ್ತಾ ಇರ್ತವೆ. The electrons are revolving around the nucleus on the basis of their energy level in the different orbits. Are you understood? So ಹಾಗಾಗಿ ಅಕಸ್ಮಾತ್ ಆ ಎನರ್ಜಿ ಲೆವೆಲ್ ಅಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತ ಅಂದ್ರೆ ಏನಾಗುತ್ತೆ, ಅದೇನಾಗುತ್ತೆ, ಆ ಎನರ್ಜಿಗೆ ತಕ್ಕಂತ ಶೆಲ್ಸ್ ಅಲ್ಲಿ ಇಲ್ಲದೆ ಇದ್ದಾಗ ಅದೇನಾಗುತ್ತೆ, ಆ ಆಟಮ್ ಡಿಸ್ಟ್ರಾಯ್ ಆಗುತ್ತೆ. ಸೇಮ್ ಆಸ್ ಇನ್ ದ ರುದರ್ಫರ್ಡ್ ಮಾಡೆಲ್ ಆಫ್ ಆಟಮ್. ಸೊ ಆ ರೀತಿ ಆಗಲ್ಲ. ಯಾಕೆ ಅಂತ ಅಂದ್ರೆ ಅವುಗಳ ಎನರ್ಜಿಗೆ ತಕ್ಕಂತೆ ಶೆಲ್ಸ್ ಅಲ್ಲಿ ಅಥವಾ ಆರ್ಬಿಟ್ಸ್ ಅಲ್ಲಿ ಸುತ್ತುತ್ತಾ ಇರ್ತವೆ. ಆರ್ಬಿಟ್ಸ್ ಅಂದ್ರೆ ಕವಚ, ದಾರಿ ಅಥವಾ ಸುತ್ತುತ್ತಾ ಇರುವಂತಹ ಪಥ. ಅದು ಕಾಣಲ್ಲ ನಮ್ಗೇನು. ಇಟ್ಸ್ ಅನ್ ಇಮ್ಯಾಜಿನರಿ ಪಾತ್. ಆರ್ಬಿಟ್ ಇಸ್ ಅನ್ ಇಮ್ಯಾಜಿನರಿ ಪಾತ್ ದಟ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ಈ ರೀತಿ ನಾಲ್ಕಕ್ಕಿಂತ ಹೆಚ್ಚಿಗೆ ಕವಚಗಳನ್ನ ನಾವು ಒಂದು ಆಟಮ್ನ ಸುತ್ತ ನೋಡ್ತೀವಿ. ನಾವು ಯಾವ್ಯಾವ ಕವಚಗಳಿದಾವೆ ಅಂತ ನಾವು ಬೋರ್ಸ್ ಮಾಡೆಲ್ ಆಫ್ ಆಟಮ್ ಅಲ್ಲಿ ಓದಿದ್ವಿ. ಒಂದು ಕೆ ಶೆಲ್, ಇಟ್ ಈಸ್ ನೇಮ್ಡ್ ಆಸ್ 1. ಸೆಕೆಂಡ್ ಒನ್ ಈಸ್ ಕೆ ಎಲ್ ಶೆಲ್ ನೇಮ್ಡ್ ಆಸ್ 2, ಎಂ ಶೆಲ್ ನೇಮ್ಡ್ ಆಸ್ 3 ನಂಬರ್, ಅಂಡ್ ಎನ್ ಶೆಲ್ ನೇಮ್ಡ್ ಆಸ್ 4. KLM, N, OP ಆ ಥರ ಮುಂದೆ ಹೋಗ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಆಟಮ್ ಬಂದಾಗ ಹೋಗ್ತಾ ಹೋಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಹೋದಂಗೂ ಶೆಲ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ನಾವು ಮಿನಿಮಮ್ ನಾವು KLMN ಶೆಲ್ ಅಂತ ಓದ್ತೀವಿ, ಅಥವಾ 1 2 ಶೆಲ್ ನಂಬರ್ 1 2 3 4 ಅಂತ ಓದ್ತೀವಿ. ಸೊ ಈಗ ಸರ್ ಹೇಳಿದ್ರಿ ನೀವು ಎಲೆಕ್ಟ್ರಾನ್ಸ್ಗಳು ಅವುಗಳದ್ದೇ ಆದಂಥ ಎನರ್ಜಿಗೆ ತಕ್ಕಂತೆ ಎಲೆಕ್ಟ್ರಾನ್ಸ್ಗಳು ಇರ್ತವೆ ಅಂತ ಹೇಳಿದ್ರಿ. ಎನರ್ಜಿಗೆ ತಕ್ಕಂತೆ ಅವುಗಳು ಶೆಲ್ಸ್ ಅಲ್ಲಿ ಅಥವಾ ಆರ್ಬಿಟ್ಸ್ ಅಲ್ಲಿ ಸುತ್ತಾ ಇರ್ತವೆ ಅಂತ. ಹಾಗಾದ್ರೆ ಯಾವ ಎಲೆಕ್ಟ್ರಾನ್ಸ್ಗಳು ಕಡಿಮೆ ಎನರ್ಜಿ ಇರುತ್ತೆ, ಯಾವ ಎಲೆಕ್ಟ್ರಾನ್ಸ್ಗಳಿಗೆ ಹೆಚ್ಚಿಗೆ ಎನರ್ಜಿ ಇರುತ್ತೆ, ಅಥವಾ ಯಾವ ಶೆಲ್ ಅಲ್ಲಿ ಅಥವಾ ಯಾವ ಆರ್ಬಿಟ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಸುತ್ತಬೇಕು, ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತವೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಹೇಗೆ ಗೊತ್ತಾಗತ್ತೆ ನಮಗೆ ಅಂತ ಕೇಳಿದ್ರೆ ದ ಆನ್ಸರ್ ಈಸ್ ವೆರಿ ಈಸಿ. ಸೊ ಈ ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಬೋರ್ಸ್ ಮಾಡೆಲ್. ನಾವು ವಿ ಆರ್ ಕಂಟಿನ್ಯೂಡ್ ಇನ್ ದಿಸ್ ಕ್ಲಾಸ್, ವಿ ಆರ್ ಕಂಟಿನ್ಯೂಯಿಂಗ್ ದ ಬೋರ್ಸ್ ಮಾಡೆಲ್. ಓಕೆ, ಸೊ ಅದಕ್ಕೊಂದು ನಮಗೆ ಸ್ಮಾಲ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯಾವುದಪ್ಪ ಅಂತ ಅಂದ್ರೆ, ಸೊ ದಟ್ ಈಸ್ 2n ಸ್ಕ್ವೇರ್. 2n ಸ್ಕ್ವೇರ್ ಅಂತ ಒಂದು ಫಾರ್ಮುಲಾ ಇದೆ. ಎನ್ ನಥಿಂಗ್ ಬಟ್ ದ ನಂಬರ್ ಆಫ್ ಶೆಲ್ಸ್ 1 2 3 4 ಅಂತ ನಾನು ಹೇಳಿದ್ನಲ್ಲ, ಆ ನಂಬರ್ ಆಫ್ ಶೆಲ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ 2n ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಯಾವ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನ ಮ್ಯಾಕ್ಸಿಮಮ್ ಫಿಲ್ಅಪ್ ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಬಹುದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ, ಫಸ್ಟ್ 2n ಸ್ಕ್ವೇರ್ ಜನರಲ್ ಫಾರ್ಮುಲಾ. ಅದು ಕೆ ಶೆಲ್ ಅಲ್ಲಾದ್ರೆ 2n ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಎಷ್ಟು ಎಲೆಕ್ಟ್ರಾನ್ಸ್ನ ಫಿಲ್ಅಪ್ ಮಾಡ್ಬೋದು ನೋಡ್ರಿ. ಎನ್ ಜಾಗದಲ್ಲಿ ಆ ಶೆಲ್ನ ನಂಬರ್ನ ಹಾಕಬೇಕು ನಾವು. ಎನ್ ಜಾಗದಲ್ಲಿ ಆ ಶೆಲ್ನ ನಂಬರ್ನ ಹಾಕಬೇಕು ನಾವು. ಸೊ ನೋಡಿ, ಓಕೆ, ಸೊ 2n ಸ್ಕ್ವೇರ್ ಅಲ್ವಾ. ಓಕೆ, 2n ಸ್ಕ್ವೇರ್ ಫಾರ್ಮುಲಾನ, ದಿಸ್ ಇಸ್ ಜನರಲ್ ಫಾರ್ಮುಲಾ. ಓಕೆ, ಸೊ ಈಗ ನನಗೆ ಬೇಕಾಗಿರೋದು ಕೆ ಶೆಲ್ಗೆ. ಇದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಇದಾವೆ ನೋಡ್ತಾ ಹೋಗೋಣ. ಎಲೆಕ್ಟ್ರಾನ್ಸ್ನ ಫಿಲ್ಅಪ್ ಮಾಡ್ಬೋದು ಕೆ ಶೆಲ್ ಅಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡೋಣ ನಾವು. 2 ಇಂಟು ಎನ್ ಅಂದ್ರೆ 1 ಸ್ಕ್ವೇರ್. ಎನ್ ಜಾಗದಲ್ಲಿ 1 ಹಾಕೋಣ ನಾವು, ಯಾಕೆಂದ್ರೆ ಕೆ ಶೆಲ್. ಸೊ 2 ಇಂಟು 1 ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1, 1 ಇಂಟು 1 1, ಹಾಗೆ 1 ಸ್ಕ್ವೇರ್ 1. ಸೊ 2 ಇಂಟು 1 2. ಸೊ ಕೆ ಶೆಲ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ನ ಫಿಲ್ಅಪ್ ಮಾಡಬಹುದು? 2. K shell can be filled with 2 electrons. So this is the first shell. ಅಂದ್ರೆ ಒಂದು ಆಟಮ್ ನ ಸುತ್ತ ಇರುವಂತ, ಅರ್ಥ ಆಗಿದೆ ಅಲ್ವಾ ಕ್ಯಾಲ್ಕುಲೇಟ್ ಮಾಡಿದ್ದು?
ಓಕೆ ರೈಟ್. ಸೊ ಇದು ಕೆ ಶೆಲ್ ಅಂತ, ಇದೊಂದು ಆಟಮ್ ಅಂತ ಅಂದರೆ ಓಕೆನಾ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಇಸ್ ದ ಆಟಮ್, ಇದು ಹೈಡ್ರೋಜನ್ ಆಟಮ್, ಇದು ಕೆ ಶೆಲ್. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ನ ಫಿಲಪ್ ಮಾಡ್ಬೋದು ನಾವು? ವಿ ಕ್ಯಾನ್ ಫಿಲಪ್ ವಿತ್ 2 electrons. ಯಾಕೆಂದರೆ ಕೆ ಶೆಲ್ದು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? 2. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಆಟಮ್. ಏಕೆಂದರೆ ಇದು ಒಂದು ಎಲೆಕ್ಟ್ರಾನ್ ಇಲ್ಲ. ಇದು ಹೈಡ್ರೋಜನ್ ಅಲ್ಲಿ 1 ಎಲೆಕ್ಟ್ರಾನ್ ಅಷ್ಟೇ ಫಿಲಪ್ ಮಾಡ್ಬೋದು. ಹೀಲಿಯಂ ಆದ್ರೆ 2 electrons ನ ಫಿಲಪ್ ಮಾಡ್ಬೋದು. ಓಕೆನಾ, ಹೈಡ್ರೋಜನ್ 1 electron ಅಷ್ಟೇ. ಕೆ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ 2 electrons ಅನ್ನ ನಾವು ಫಿಲಪ್ ಮಾಡಿದೀವಿ. ಸೊ ದಿಸ್ ಇಸ್ ದ ಕೆ ಶೆಲ್ ಇಸ್ ದ ನಿಯರೆಸ್ಟ್ ಶೆಲ್ ಟು ದ ನ್ಯೂಕ್ಲಿಯಸ್ಗೆ ಹತ್ತಿರದಲ್ಲಿರುವಂತ ಶೆಲ್. ಓಕೆ, ಇದೇ ತರ ನೆಕ್ಸ್ಟ್ ಎಲ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಫಿಲಪ್ ಮಾಡ್ಬೋದು ನಾವು ನೋಡ್ತಾ ಹೋಗೋಣ. ಎಲ್ ಶೆಲ್, ಈಗ ಫಾರ್ಮುಲಾ 2n². ಸೊ ಈ ಫಾರ್ಮುಲಾಗ ಅಪ್ಲೈ ಮಾಡಿದ್ರೆ 2 ಇಂಟು ಎನ್ ಅಂದ್ರೆ 2, ಈಗ ಎಲ್ ಶೆಲ್ ಅಂದ್ರೆ 2 ಅಲ್ವಾ, ಹಾಗಾಗಿ ಎರಡನೇ ಶೆಲ್ ಅಲ್ವಾ, ಅದಕ್ಕೆ 2² ಫಾರ್ಮುಲಾಗ ಅಪ್ಲೈ ಮಾಡ್ತಾ ಇದೀನಿ. 2 ಇಂಟು 2 2s 4, 4 2s 8. ಸೊ ಹಾಗಾದ್ರೆ ಎಲ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಫಿಲಪ್ ಮಾಡಬಹುದಾದಂತ ಎಲೆಕ್ಟ್ರಾನ್ ನ ಸಂಖ್ಯೆ ಎಷ್ಟು? 8 ಅಲ್ವಾ. 8 electrons ಅನ್ನ ಫಿಲಪ್ ಮಾಡಬಹುದು. The maximum number of electrons can be filled in L shell is 8 electrons. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗೇನೆ ಎಂ ಶೆಲ್ ಅಲ್ಲಿ ಎಷ್ಟು ಅಂತ ನೋಡೋಣ. ಎಂ ಶೆಲ್ ಫಾರ್ಮುಲಾ 2n², ಜನರಲ್ ಫಾರ್ಮುಲಾ 2n². ಸೊ 2 ಇಂಟು 2 ಇಂಟು 2 ಇಂಟು ಎನ್ ಅಂದ್ರೆ ಎಂ ಶೆಲ್ ಅಲ್ವಾ, 3² ಎಂ ಶೆಲ್ ನ ನಂಬರು 3, ಹಾಗಾಗಿ 3² ಆಗುತ್ತೆ. 2 ಇಂಟು 3 3s 9, 3² ಅಂದ್ರೆ 9, 9 ಇಂಟು 2 18. ಸೊ ಎಂ ಶೆಲ್ can be filled with maximum number of 18 electrons. ಅರ್ಥ ಆಗ್ತಿದೆ ಅಲ್ವಾ? ಸೊ ಎಂ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಫಿಲಪ್ ಮಾಡಬಹುದು? 18 electrons ಅನ್ನ ಫಿಲಪ್ ಮಾಡಬಹುದು. ಎಂ ಶೆಲ್ ಕ್ಯಾನ್ ಬಿ ಫಿಲ್ಡ್ ವಿತ್ 18 electrons. ಅರ್ಥ ಆಗ್ತಿದೆಯಾ? ಹಾಗೇನೆ ಎನ್ ಶೆಲ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್? ಎನ್ ಶೆಲ್ ಅಲ್ಲಿ ಸೊ 2n² ಫಾರ್ಮುಲಾ, ಎನ್ ಶೆಲ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಅನ್ನ ಫಿಲಪ್ ಮಾಡಬಹುದು ನಾವು? 2 ಇಂಟು ಎನ್ ಅಂದ್ರೆ 4² ಅಲ್ವಾ, 2 ಇಂಟು 4 4s 16 and 16 2s 32. So in n shell maximum number of electrons can be filled is 32 electrons ಅನ್ನ n shell ಅಲ್ಲಿ ನಾವು ಫಿಲ್ ಅಪ್ ಮಾಡಬಹುದು. ಸೊ ಅರ್ಥ ಆಗಿದೆ ಅಲ್ವಾ? ಸೊ ಈ ರೀತಿ ಕೆ ಶೆಲ್ ಅಲ್ಲಿ 2 electrons ಅನ್ನ, ಎಲ್ ಶೆಲ್ ಅಲ್ಲಿ 8 electrons ಅನ್ನ, ಆಮೇಲೆ ಎಂ ಶೆಲ್ ಅಲ್ಲಿ 18 electrons ಅನ್ನ, ಎನ್ ಶೆಲ್ ಅಲ್ಲಿ 32 ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಅಪ್ ಮಾಡಬಹುದು. ಇನ್ನು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ನಾವು 8 electrons ಅನ್ನ ಫಿಲ್ ಅಪ್ ಮಾಡ್ತೀವಿ. ಅಂಡ್ ಎಲೆಕ್ಟ್ರಾನ್ಸ್ cannot be filled in a shell unless the inner shells are filled. ಅಂದ್ರೆ ಕೆ ಶೆಲ್ ಫಿಲ್ ಅಪ್ ಆಗದೇನೆ, ಕಂಪ್ಲೀಟ್ಲಿ ಫಿಲ್ ಅಪ್ ಆಗದೇನೆ ಎಲ್ ಶೆಲ್ಗೆ ಎಲೆಕ್ಟ್ರಾನ್ಸ್ಗಳು ಹೋಗಿ ತುಂಬಿಕೊಳಲ್ಲ. ಆಮೇಲೆ ಎಲ್ ಶೆಲ್ಗಳು ಫಿಲ್ ಅಪ್, ನಾನು ಮುಂದೆ ತೋರಿಸ್ತೀನಿ ಇದ್ರ ಬಗ್ಗೆ ಹೆಂಗೆ ಅಂತ. ಎಲ್ ಶೆಲ್ಗಳು ಫಿಲ್ ಅಪ್ ಆಗದೇನೆ ಎಂ ಶೆಲ್ಗೆ ಎಲೆಕ್ಟ್ರಾನ್ಸ್ಗಳು ಹೋಗಿ ತುಂಬಿಕೊಳಲ್ಲ, ಎಂಟರ್ ಆಗಲ್ಲ ಎಂ ಶೆಲ್ಗೆ ಎಲೆಕ್ಟ್ರಾನ್ಸ್ಗಳು ಎಂಟರ್ ಆಗಲ್ಲ ವಿತೌಟ್ ಫಿಲ್ಲಿಂಗ್ ಅಪ್ ಎಲ್ ಶೆಲ್. ಕಂಪ್ಲೀಟ್ಲಿ ಫಿಲ್ಲಿಂಗ್ ಅಪ್ ಎಲ್ ಶೆಲ್ ಅಂದ್ರೆ ಎಲ್ ಶೆಲ್ ಕಂಪ್ಲೀಟ್ ಆಗಿ ಫಿಲ್ ಅಪ್ ಆದ್ಮೇಲೆ ಎಂ ಶೆಲ್ಗೆ ಎಲೆಕ್ಟ್ರಾನ್ಸ್ಗಳು ಎಂಟರ್ ಆಗ್ತವೆ. ಅದೇ ರೀತಿ ಎಂ ಶೆಲ್ ಕಂಪ್ಲೀಟ್ಲಿ ಫಿಲ್ ಅಪ್ ಆದ ಮೇಲೆನೆ ಎನ್ ಶೆಲ್ಗೆ ಎಲೆಕ್ಟ್ರಾನ್ಸ್ಗಳು ಎಂಟರ್ ಆಗ್ತವೆ. ಸೊ ದೀಸ್ ಆರ್ ಸಮ್ ರೂಲ್ಸ್ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್. ಈ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಬಹಳ 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 ಇಂಪಾರ್ಟೆಂಟು ಇನ್ ದ ಫ್ಯೂಚರ್ ಸೈನ್ಸ್ ಸ್ಟಡಿ ಮಾಡೋದಕ್ಕೆ. ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ನ ನಾವು ತಿಳ್ಕೊಳ್ಳೇಬೇಕು. ಬಹಳ ಬೇಸಿಕ್ ನಾಲೆಡ್ಜ್ ಇದಿದ್ರೇನೆ ನಮಗೆ ಮುಂದಿನ ಕೆಲವೊಂದು ಬಹಳಷ್ಟು ಸೈನ್ಸ್ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗಬೇಕು ನಮಗೆ ಅಂತ ಅಂದರೆ
ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಿಳ್ಕೊಬೇಕು. ಯಾಕೆ ಅಂತ ಅಂದರೆ ನಾವು ಪೀರಿಯಾಡಿಕ್ ಟೇಬಲ್ ಅಂತ ಓದ್ತೀವಿ 10th ಸ್ಟ್ಯಾಂಡರ್ಡಲ್ಲಿ. ಪೀರಿಯಾಡಿಕ್ ಟೇಬಲ್ ಈಸ್ ದ ಬ್ಯಾಕ್ ಬೋನ್ ಆಫ್ ದ ಸೈನ್ಸ್ನ ಬ್ಯಾಕ್ ಬೋನ್ ಪೀರಿಯಾಡಿಕ್ ಟೇಬಲ್. ಗೊತ್ತಾಗತ್ತಾ? ಸೊ ಅದನ್ನು ಓದ್ತೀವಿ ನಾವು. ಅಂದರೆ ಪೀರಿಯಾಡಿಕ್ ಟೇಬಲ್ನ ತಿಳ್ಕೊಂಡಿದ್ವಿ ಅಂದರೆ ನಾವು ಮೋಸ್ಟ್ ಆಫ್ ದ ಸೈನ್ಸ್ ಅರ್ಥ ಮಾಡ್ಕೊಂಡಂಗೆ ನಾವು. ಮೋಸ್ಟ್ ಆಫ್ ದ ಸೈನ್ಸ್ ಬೇಸ್ಡ್ ಆನ್ ದ ಪೀರಿಯಾಡಿಕ್ ಟೇಬಲ್. ಓಕೆ, ಆ್ಯಂಡ್ ದಟ್ ಪೀರಿಯಾಡಿಕ್ ಟೇಬಲ್ ಈಸ್ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ನಾವು ಈಗ ಓದ್ತಾ ಇದೀವಲ್ಲ ಇದರ ಮೇಲೆ ಆ ಪೀರಿಯಾಡಿಕ್ ಟೇಬಲ್ ಡಿಪೆಂಡ್ ಆಗಿರುತ್ತೆ. ದಟ್ ಮೀನ್ಸ್ the backbone of the periodic table is electronic configuration. That one we are studying now. ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳೋದು? ಸೊ ಈಗ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿ ಫಿಲ್ಅಪ್ ಆಗುತ್ತೆ ನೋಡ್ತಾ ಹೋಗೋಣ. ನಾನು ಅವಾಗಲೇ ಹೇಳ್ದಂಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನೀವು ಎಲಿಮೆಂಟ್ಸ್ನ ನಂಬರ್ನ ಕಲ್ತಿದ್ದೀರಾ. ಹೈಡ್ರೋಜನ್ 1, ಹೀಲಿಯಂ 2, ಲಿಥಿಯಂ 3, ಬೆರ್ಲಿಯಂ 4, ಬೋರಾನ್ 5 ಆ ರೀತಿ ಕಲ್ತಿದ್ದೀರಲ್ವ. 20, 25, 30 ಎಲ್ಲ ಕಲ್ತಿದ್ದೀರಾ ನೀವು. ಅದೇ ನಂಬರ್ಸ್ನ ಎಲೆಕ್ಟ್ರಾನ್ ನಂಬರ್ ಅಂತಲೂ ಕರಿತೀವಿ ನಾವು. ಗೊತ್ತಿದೆ ನಿಮಗೆ. ಅಂದರೆ ಆಟಮಿಕ್ ನಂಬರ್ ಅಂದ್ರೂ ಒಂದೇ, ಎಲೆಕ್ಟ್ರಾನ್ ನಂಬರು. ಆಟಮಿಕ್ ನಂಬರ್ ಒಂದು ಆಟಮಲ್ಲಿ ಪ್ರೋಟಾನ್ ನಂಬರ್ ಎಷ್ಟಿರುತ್ತೋ ಅದನ್ನೇ ನಾವು ಆಟಮಿಕ್ ನಂಬರ್ ಅಂತ ಕರಿತೀವಿ. ಆಟಮಿಕ್ ನಂಬರ್ ಎಷ್ಟಿರುತ್ತೋ ಅದನ್ನೇ ನಾವು ಎಲೆಕ್ಟ್ರಾನ್ ನಂಬರ್ ಅಂತ ಕರಿತೀವಿ. ಪ್ರೋಟಾನ್ ನಂಬರ್ ಇಸ್ ಈಕ್ವಲ್ ಟು ಎಲೆಕ್ಟ್ರಾನ್ ನಂಬರ್. ಅಂದರೆ ಎಷ್ಟು ಪ್ರೋಟಾನ್, ಒಂದು ಆಟಮಲ್ಲಿ ಎಷ್ಟು ಪ್ರೋಟಾನ್ ಇರುತ್ತೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ಈಗ ನಿಯಾನ್ದು ಆಟಮಿಕ್ ನಂಬರ್ 10 ಅಂದರೆ ಅದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅಂತ ಅರ್ಥ? 10 ಎಲೆಕ್ಟ್ರಾನ್ ಇದೆ ಅಂತಾನೆ ಅರ್ಥ. ಗೊತ್ತಾಗುತ್ತಾ? ಅಕಸ್ಮಾತ್ ಫಾಸ್ಫರಸ್ದು ಆಟಮಿಕ್ ನಂಬರ್ 15 ಅಂತ ಅಂದರೆ ಅದ್ರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ? 15 ಎಲೆಕ್ಟ್ರಾನ್ಸ್ ಇದೆ ಅಂತ. ಸೊ ಈ 15 ಎಲೆಕ್ಟ್ರಾನ್ಸ್ ಅಥವಾ ನಿಯಾನಲ್ಲಿರುವಂಥ 10 ಎಲೆಕ್ಟ್ರಾನ್ಸ್ಗಳು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ ಯಾವ್ಯಾವ ಶೆಲ್ಸಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ನೋಡ್ತಾ ಹೋಗೋದು ನಾವು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ನೋಡ್ತಾ ಹೋಗೋಣ ನಾವು. ಕೆ ಶೆಲ್, ಹೈಡ್ರೋಜನ್ ಅಲ್ಲಿ ನೋಡ್ರಿ ಈ ರೀತಿ ಬರ್ಕೊಂತ ಒಂದು ಟೇಬಲ್ ಹಾಕೊಳ್ರಿ ನೀವು. ಇದು ಹೈಡ್ರೋಜನ್ ಆಟಮಿಕ್ ನಂಬರ್ 1 ಇದೆ ಇದು. ಹಾಗಾಗಿ ಪ್ರೋಟಾನ್ ನಂಬರು ಕೂಡ ಅದರದ್ದು 1 ಆಗುತ್ತೆ. ನ್ಯೂಟ್ರಾನ್ ನಂಬರ್ ಇರಲ್ಲ ಅದರಲ್ಲಿ. ಕೆಲವೊಂದು ಹೈಡ್ರೋಜನ್ ಅಲ್ಲಿ ನ್ಯೂಟ್ರಾನ್ ನಂಬರ್ ಇರುತ್ತೆ, ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ನಂಬರ್ ಆಫ್ ಎಲೆಕ್ಟ್ರಾನ್ಸು ಆಟಮಿಕ್ ನಂಬರ್ 1 ಆಗಿರೋದ್ರಿಂದ ಎಲೆಕ್ಟ್ರಾನ್ ನಂಬರು ಕೂಡ 1. ಸೊ ಹಾಗಾಗಿ ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ ಅದು ಕೆ ಶೆಲ್ ಅಲ್ಲಿ ಫಸ್ಟ್ ಎಲೆಕ್ಟ್ರಾನ್ ಫಿಲ್ಅಪ್ ಆಗುತ್ತೆ. ಗೊತ್ತಾಗುತ್ತೆ? ಕೆ ಶೆಲ್ ಮ್ಯಾಕ್ಸಿಮಮ್ ನಂಬರ್ ಎಷ್ಟು? 2. ಆದ್ರೆ ನಮ್ಮ ಹತ್ರ ಇರೋದೆಷ್ಟು ಹೈಡ್ರೋಜನ್ಗೆ? 1. ಆ ರೀತಿ. ಗೊತ್ತಾಗತ್ತಾ? ಅದೇ ರೀತಿ ಹೀಲಿಯಂ ಅಷ್ಟೇನೆ. ಹೀಲಿಯಂ 2 ಇದೆ, ಆಟಮಿಕ್ ನಂಬರ್ 2, ನ್ಯೂಟ್ರಾನ್ ನಂಬರ್ 2, ನಂಬರ್ ಆಫ್ ಪ್ರೋಟಾನ್ 2, ಹಾಗೇನೆ ಎಲೆಕ್ಟ್ರಾನ್ ನಂಬರ್ 2. ಹಾಗಾಗಿ ಕೆ ಶೆಲ್ ಕಂಪ್ಲೀಟ್ಲಿ ಫಿಲ್ಅಪ್ ಆಗುತ್ತೆ ನಿಯಾನ್ ಅಲ್ಲಿ. ಗೊತ್ತಾಗ್ತಿದೆಯಾ? ಸೊ ಲಿಥಿಯಂ ಹಾಗೇನೆ ಆಟಮಿಕ್ ನಂಬರ್ 3, ಪ್ರೋಟಾನ್ ನಂಬರ್ 3, ಹಾಗೇನೆ ನ್ಯೂಟ್ರಾನ್ ನಂಬರ್ ಆಫ್ ನ್ಯೂಟ್ರಾನ್ ಕೂಡ ನಂಬರ್ ಆಫ್ ನ್ಯೂಟ್ರಾನ್ 4 ಇದೆ ನೋಡ್ರಿ ಇದರಲ್ಲಿ. ನಂಬರ್ ಆಫ್ ನ್ಯೂಟ್ರಾನ್ ನೋಡ್ರಿ, ನಾನು ನ್ಯೂಟ್ರಾನ್ ಬಗ್ಗೆ ಎಲ್ಲೂ ಸೇಮ್ ಅಂತ ಹೇಳಿಲ್ಲ. ಪ್ರೋಟಾನ್, ಎಲೆಕ್ಟ್ರಾನ್, ಆಟಮಿಕ್ ನಂಬರ್ ಸೇಮ್ ಅಂತ ಹೇಳಿದ್ದೀನಿ. ನ್ಯೂಟ್ರಾನ್ ಸೇಮ್ ವಿತ್ ಪ್ರೋಟಾನ್, ನ್ಯೂಟ್ರಾನ್ ಸೇಮ್ ವಿತ್ ಎಲೆಕ್ಟ್ರಾನ್, ನ್ಯೂಟ್ರಾನ್ ಸೇಮ್ ವಿತ್ ಆಟಮಿಕ್ ನಂಬರ್ ಅಂತ ಎಲ್ಲೂ ಹೇಳಿಲ್ಲ. ರಿಮೆಂಬರ್. ಸೊ ಯಾಕೆಂದ್ರೆ ನ್ಯೂಟ್ರಾನ್ ನಂಬರ್ ಕೆಲವೊಂದು ಟೈಮಲ್ಲಿ ಸೇಮ್ ಇರ್ತಾರೆ. ಸೇಮ್ ಇದೆಯಲ್ಲ ಅಂತ ಅನ್ಸುತ್ತೆ ನಿಮಗೆ, ಆದರೆ ಎಲ್ಲ ಎಲಿಮೆಂಟ್ಸ್ಗೂ ಸೇಮ್ ಇರಲ್ಲ. ಕೆಲವೊಂದು ಎಲಿಮೆಂಟ್ಸ್ಗೆ ಮಾತ್ರ ಸೇಮ್ ಇರುತ್ತೆ. ಸೊ ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ದಟ್. ನೀವು ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಸೇಮ್ ಇದ್ದಿದ್ದು ಸೇಮ್ ಇಲ್ಲದೆ ಇರೋದು ಬೇರೆ ಇರುತ್ತೆ. ಹಾಗೆ ನಾವು ಸೇಮ್ ಅಂತ ಹೇಳೋದಕ್ಕೆ ಬರಲ್ಲ. ನೋಡ್ರಿ ಇಲ್ಲಿ ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮ್ಗೆ ನೋಡ್ರಿ ಸೇಮ್ ಇದೆ, ಬಟ್ ಇಲ್ಲಿ ನೋಡ್ರಿ ಲಿಥಿಯಂಗೆ ಸೇಮ್ ಇಲ್ಲ. ಆ ರೀತಿ. ಗೊತ್ತಾಗತ್ತಾ? ನೋಡ್ರಿ ಬೋರಾನ್ಗೆ ಸೇಮ್ ಇಲ್ಲ. ಅದೇ ನೈಟ್ರೋಜನ್ ನೋಡ್ರಿ ಸೇಮ್ ಇದೆ. ಹಾಗಾಗಿ ಕೆಲವೊಂದು ಸೇಮ್ ಇರುತ್ತೆ, ಕೆಲವೊಂದು ಸೇಮ್ ಇಲ್ಲ. ಅದನ್ನ ಸೇಮ್ ಅಂತ ಹೇಳಕ್ ಬರಲ್ಲ ನಾವು. ಇಟ್ಸ್ ಡಿಫ್ರೆಂಟ್ ನಂಬರ್. ಸೊ ಈ ಎಲಿಮೆಂಟ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನ ಹೇಗೆ ಕೆ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ಗಳು ಫಿಲ್ಅಪ್ ಆಗ್ತವೆ, ಎಂ ಶೆಲ್ ಅಲ್ಲಿ ಹೇಗೆ ಎಲೆಕ್ಟ್ರಾನ್ಸ್ಗಳು ಫಿಲ್ಅಪ್ ಆಗ್ತವೆ ಅಂತ ನೋಡ್ಬೋದು ನಾವು. ಇಲ್ಲಿ ನೋಡ್ರಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ KLMN ಶೆಲ್ ಅಂತ ಇದೆ. KLMN ಶೆಲ್ ಅಂತ ಇದೆ ಇಲ್ಲಿ ನೋಡ್ರಿ. ಇಲ್ಲಿ ಕೆ ಶೆಲ್ ಅಲ್ಲಿ ಫಸ್ಟ್ 1 ಎಲೆಕ್ಟ್ರಾನ್ ಇತ್ತು, 1 ಎಲೆಕ್ಟ್ರಾನ್ ಫಿಲ್ಅಪ್ ಆಯ್ತು. ಆಮೇಲೆ 2ರಿಂದ ಶುರು ಆಗುತ್ತೆ. ಎಲ್ಲ ಫಸ್ಟ್ ಕೆ ಶೆಲ್ ಫಿಲ್ಅಪ್ ಆಗೋಯ್ತು, ಎಲ್ಲ 2 ಎಲೆಕ್ಟ್ರಾನ್ಸ್ ಕಾಣಿಸ್ತಾ. ಅದಾದ್ಮೇಲೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಹೋದಂಗೂ ಇವು ಫಿಲ್ಅಪ್ ಆಗ್ತವೆ. 7 ತನಕ ಫಿಲ್ಅಪ್ ಆಯಿತು. ಆಮೇಲೆ 8 ಕಂಪ್ಲೀಟ್ಲಿ ಫಿಲ್ಅಪ್ ಆಗುತ್ತೆ. ಅದಾದ್ಮೇಲೆ ಉಳಿದ ಎಲೆಕ್ಟ್ರಾನ್ಸ್ಗಳು ಫಿಲ್ಅಪ್ ಆಗ್ತಾ ಹೋಗ್ತವೆ. ಸೊ ಜಸ್ಟ್ ಅಬ್ಸರ್ವ್ ದಟ್. ಅರ್ಥ ಆಗತ್ತಾ? ಸೊ ಎಲೆಕ್ಟ್ರಾನ್ಸ್ಗಳು ಯಾವ ರೀತಿ ಕೆ ಮತ್ತೆ ಎಲ್ ಮತ್ತೆ ಎನ್ ಶೆಲ್ ಅಲ್ಲಿ ಫಿಲ್ಅಪ್ ಆಗ್ತವೆ ಅಂತ. ಅದಕ್ಕೆ ನಾವು ಸ್ಟ್ರಕ್ಚರ್ ಆಫ್ ಆಟಮ್ನ ಬರಿತಾ ಹೋಗ್ತೀವಿ. ಸ್ಟ್ರಕ್ಚರ್ ಆಫ್ ಆಟಮ್ನ ಹೇಗೆ ಬರಿತೀವಿ ನೋಡೋಣ.
ಈಗ ಫಾರ್ ಎಕ್ಸಾಂಪಲ್ ನಾವು ಹೈಡ್ರೋಜನ್ ಹೀಲಿಯಂ ಎಲ್ಲ ಬರೀತೀರಾ ನೀವು ಸಿಂಪಲ್ ಆಗಿ. ನಾನು ಆಕ್ಸಿಜನ್ದು ಹೇಳ್ಕೊಡ್ತೀನಿ ನೋಡೋಣ ಆಕ್ಸಿಜನ್ ಹೇಗೆ ಇರುತ್ತೆ ಅಂತ. ಸೊ ದಿಸ್ ಈಸ್ ಆಕ್ಸಿಜನ್ ಆಟಮ್ ಇದು, ಓಕೆನಾ. ಇದರ ಕೆ ಶೆಲ್ ಹೇಗಿರುತ್ತೆ, ಇದು ಕೆ ಶೆಲ್ ಮೊದಲನೇ ಕವಚ, ಇದು ಎಲ್ ಶೆಲ್ ಅಂತ ಅನ್ಕೋಣ. ಇನ್ನು ಆಕ್ಸಿಜನ್ ಆಟಮ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತಾವಪ್ಪ, 8 ಎಲೆಕ್ಟ್ರಾನ್ಸ್ ಇರುತ್ತೆ ಆಕ್ಸಿಜನ್ ಆಟಮ್ ಅಲ್ಲಿ. ಹಾಗಾದ್ರೆ 8 ಎಲೆಕ್ಟ್ರಾನ್ಸ್ ಅಲ್ಲಿ ಕೆ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಫಿಲಪ್ ಆಗುತ್ತೆ, 2 ಎಲೆಕ್ಟ್ರಾನ್ಸ್ಗಳು ಫಿಲಪ್ ಆಗುತ್ತೆ ಅಲ್ವಾ, 2 ಎಲೆಕ್ಟ್ರಾನ್ಸ್ಗಳು ಫಿಲಪ್ ಆಗ್ಬಿಡುತ್ತೆ ಕೆ ಶೆಲ್ ಅಲ್ಲಿ. ಸೊ ಇನ್ನ ಎಷ್ಟು ಉಳಿತು ಇದ್ರ ಹತ್ರ, 6 ಉಳಿತು. ಆಮೇಲೆ ಎಲ್ ಶೆಲ್ ಇದೆ. ಸೊ ಎಲ್ ಶೆಲ್ ಅಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು, 8. ಆದರೆ ನಮ್ಮ ಹತ್ರ ಉಳಿದಿರೋದು ಎಷ್ಟು, 6. ಹಾಗಾಗಿ 6 ಅಷ್ಟು ನಾವು ಇದಕ್ಕೆ ಫಿಲಪ್ ಮಾಡ್ಬಿಡ್ತೀವಿ. 1 2 3 4 5 6. ಗೊತ್ತಾಗ್ತಿದ್ಯಾ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಆಕ್ಸಿಜನ್ ಆಟಮ್. ಇದು ಆಕ್ಸಿಜನ್ ಆಟಮ್ ನ ಸ್ಟ್ರಕ್ಚರ್. ಅರ್ಥ ಆಗ್ತಿದೆಯಾ ಹೇಗೆ ಬರೆಯೋದು ಅಂತ? ಐ ವಿಲ್ ಶೋ ಯು ಅನದರ್ ಒನ್. ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ 6 ಉಳ್ಕೊಂಡಿದೆ ಅಂದ್ರೆ ಅಷ್ಟು 6 ಅನ್ನ ಫಿಲಪ್ ಮಾಡಬೇಕು. ನಿಮ್ಮ ಹತ್ರ ಕೆಪಾಸಿಟಿ 8 ಇಡ್ಲಿಯನ್ನು ತಿನ್ನುವಂಥ ಕೆಪಾಸಿಟಿ ನಿಮ್ಗಿದೆ ಅಂತ ಅಂದ್ರೆ ನಿಮ್ಮ ಮುಂದೆ ನಿಮ್ಮ ತಟ್ಟೆಯಲ್ಲಿ 6 ಇಡ್ಲಿ ಇದೆ ಅಂತ ಇದೆ, ಅಷ್ಟನ್ನು ಖಾಲಿ ಮಾಡ್ತೀರಾ ಉಳಿಸ್ತೀರಾ, ಖಾಲಿ ಮಾಡ್ತೀರಾ ತಾನೆ. ಹಂಗೇನೆ ಇಲ್ಲೂ 6 ಎಲೆಕ್ಟ್ರಾನ್ಸ್ನ ಎಲ್ ಶೆಲ್ಗೆ ತುಂಬಿದೀವಿ. ಹಾಗಾಗಿ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಅಷ್ಟೇ ಕೆಪಾಸಿಟಿ ಇರೋದು. ನಿಮ್ಮ ಹತ್ರ ನಿಮಗೆ ತಿನ್ನೋಕೆ ಆಗೋದು 2 ಇಡ್ಲಿ ಅಷ್ಟೇನೆ. ನಿಮ್ಮ ತಟ್ಟೆಯಲ್ಲಿ 8 ಇಡ್ಲಿ ಇದೆ, ನೀವು ಎಷ್ಟು ಇಡ್ಲಿ ತಿಂತೀರಾ, 2 ಇಡ್ಲಿ ತಿಂತೀರಾ. 2 ಇಡ್ಲಿ ತಿಂದು 6 ಇಡ್ಲಿ ಉಳಿಸಿ ಪಕ್ಕದವನಿಗೆ ಕೊಡ್ತೀರಾ. ಹಾಗೇನೆ ಇಲ್ಲಿ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ನ ತುಂಬಿಸ್ಕೊಂಡು ಉಳಿದಂತ 6 ಎಲೆಕ್ಟ್ರಾನ್ಸ್ಗಳನ್ನು ನೆಕ್ಸ್ಟ್ ಶೆಲ್ಗೆ ಶಿಫ್ಟ್ ಮಾಡ್ತದೆ, ನೆಕ್ಸ್ಟ್ ಶೆಲ್ಗೆ ಕೊಡುತ್ತೆ, ನೀನು ತುಂಬಿಕೋ ಅಂತ. ಅರ್ಥ ಆಗತ್ತಾ? ಸೊ ಹಾಗೇನೆ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಸೋಡಿಯಂ ಇದೆ. ಇದರ ಸ್ಟ್ರಕ್ಚರ್ ಬರೆದ್ರೆ ಹೇಗಿರುತ್ತೆ, ಕೆ ಶೆಲ್ ಅಂಡ್ ಎಲ್ ಶೆಲ್ ಅಂಡ್ ಎಂ ಶೆಲ್. ಕೆ ಶೆಲ್, ಎಲ್ ಶೆಲ್ ಅಂಡ್ ಎಂ ಶೆಲ್. ಇದರ ಆಟಮಿಕ್ ನಂಬರ್ ಎಷ್ಟು ನಿಮಗೆ ಗೊತ್ತಿದೆ, ಎಷ್ಟು, 11. ಆಟಮಿಕ್ ನಂಬರ್ 11 ಅಲ್ವಾ ಇದು, ಆಟಮಿಕ್ ನಂಬರ್ 11 ಇದೆ, ಓಕೆನಾ. ಸೊ ಈಗ ಕೆ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ನ ಫಿಲಪ್ ಮಾಡ್ತೀವಿ ನಾವೀಗ, 2 ಎಲೆಕ್ಟ್ರಾನ್ಸ್ ನ ಫಿಲಪ್ ಮಾಡೋಣ ಕೆ ಶೆಲ್ ಅಲ್ಲಿ. ಸೊ ಕೆ ಶೆಲ್ ಫಿಲ್ಡ್ ವಿತ್ 2 ಎಲೆಕ್ಟ್ರಾನ್ಸ್. ಎಷ್ಟು ಉಳಿತು 11 ಅಲ್ಲಿ, 11 ಅಲ್ಲಿ ಎಷ್ಟು ಉಳಿತು, 9 ಉಳಿತಲ್ವಾ, 11 ಅಲ್ಲಿ 9 ಉಳಿತು. ಸೊ 9 ಕೆ ಶೆಲ್ ಆಯ್ತು ಇದು. ನೆಕ್ಸ್ಟ್ ಎಲ್ ಶೆಲ್. ಎಲ್ ಶೆಲ್ ಅಲ್ಲಿ ಎಷ್ಟು ಫಿಲಪ್ ಮಾಡ್ಬೋದು ನಾವು, ಮ್ಯಾಕ್ಸಿಮಮ್ 8 ಫಿಲಪ್ ಮಾಡ್ಬೋದು. ಆದರೆ ನಮ್ಮ ಹತ್ರ ಎಷ್ಟಿದೆ, 9 ಇದೆ. ಹಾಗಂತ 9 ಇದೆ ಅಂತ 9 ಫಿಲಪ್ ಮಾಡೋಂಗಿಲ್ಲ. ನಮ್ಮ ಹತ್ರ ಎಷ್ಟು ಇದೆ ಇರೋದು, ನಮ್ಮ ಹತ್ರ 9. ಆದರೆ ಇಲ್ಲಿ ಫಿಲಪ್ ಮಾಡಬೇಕಾಗಿರೋದು ಎಷ್ಟು, ಎಲ್ ಶೆಲ್ ಹತ್ರ ಕೆಪಾಸಿಟಿ ಎಷ್ಟು ತುಂಬಿಸ್ಕೊಳ್ಳುವಂಥ ಕೆಪಾಸಿಟಿ ಇದೆ, 8 ಎಲೆಕ್ಟ್ರಾನ್ಸ್ನ ತುಂಬಿಸ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಸೊ ಹಾಗಾಗಿ ನಾವು ಇದಕ್ಕೆ 8 ಎಲೆಕ್ಟ್ರಾನ್ಸ್ನ ಫಿಲಪ್ ಮಾಡ್ತೀವಿ. 1 2 3 4 5 6 7 8. 8ನ ಫಿಲಪ್ ಮಾಡಿದ್ಮೇಲೆ ನಮ್ಮ ಹತ್ರ ಉಳಿಯೋದು ಎಷ್ಟು, 1 ಉಳಿತು. 9 ಅಲ್ಲಿ 8 ಹೋದ್ರೆ 1. ಸೊ ಎಂ ಶೆಲ್ ಅಲ್ಲಿ ಎಷ್ಟು ನಾವು ಫಿಲಪ್ ಮಾಡ್ಬೋದು, ಮ್ಯಾಕ್ಸಿಮಮ್ 18 ಫಿಲಪ್ ಮಾಡ್ಬೋದು. ಆದರೆ ನಮ್ಮ ಹತ್ರ ಉಳಿದಿರುವಂಥದ್ದು 1 ಅಷ್ಟೇನೆ. ಸೊ 1 ಫಿಲಪ್ ಮಾಡ್ತೀವಿ ಈ ರೀತಿ 1. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ 1 ಅಂತ ಬರೆಯೋದು ಬೇಡ, 1e ಅಂತ ಎಲೆಕ್ಟ್ರಾನ್ ಅಂತ ತೋರಿಸಿದ್ರೆ ಸಾಕು. ಸೊ ಅಥವಾ ನೀವು ಡಾಟ್ ಬರ್ಕೊಂತ ಹೋದ್ರು ಆಗುತ್ತೆ, ಈ ರೀತಿ ಡಾಟ್ ಬರ್ಕೊಂತ ಹೋದ್ರು ಆಗುತ್ತೆ. ಎಲೆಕ್ಟ್ರಾನ್ ಬದಲು ಇ ಅಂತ ಬರೆದ್ರು ನಡೆಯುತ್ತೆ, ಓಕೆನಾ. ಸೊ ದಿಸ್ ಈಸ್ ನೋಡ್ರಿ, ಈ ಸೋಡಿಯಂದು ಹೇಗಿದೆ, ಈ ರೀತಿ ಇದೆ. ಯಾವ ರೀತಿ ಇದೆ ಅಂತ ಅಂದ್ರೆ, ಈ ರೀತಿ ಇದೆ, 2 8 1. ಸೋಡಿಯಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಕೆ ಶೆಲ್ ಅಲ್ಲಿ 2, ಎಲ್ ಶೆಲ್ ಅಲ್ಲಿ 8, ಎಂ ಶೆಲ್ ಅಲ್ಲಿ 1. 2 8 1 is the electronic configuration of a K shell and this is the structure. ಸ್ಟ್ರಕ್ಚರ್ ಈ ರೀತಿ ಇದೆ, ಮತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2 8 1 ಅಲ್ವಾ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಸೋಡಿಯಂ. ಇಲ್ಲಿ ನೋಡ್ರಿ ತೋರಿಸಿ, 2 8 1 ನೆನ್ಪಿಟ್ಕೊಳ್ರಿ. ಅಂಡ್ ದಿಸ್ ಇಸ್ ದ ಸ್ಟ್ರಕ್ಚರ್. ಹೀಗೆ ಎಲೆಕ್ಟ್ರಾನ್ಸ್ಗಳು ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅರ್ಥ ಆಯ್ತಲ್ವಾ, ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ರಿ, ಸೋಡಿಯಂದು 2 8 1 ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಾಗ್ತಿದೆ ಅಲ್ವಾ. ಸೊ ಈ ರೀತಿ ನೀವು ಎಲ್ಲದಕ್ಕೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈ ಟೇಬಲ್ನ ಕಂಪ್ಲೀಟ್ ಮಾಡಬೇಕು. ದಿಸ್ ಇಸ್ ಯುವರ್ ಹೋಮ್ವರ್ಕ್ ಫಾರ್ ಟುಮಾರೋ ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್. ನಾನು ಸೋಡಿಯಂದು ತೋರಿಸಿದೆ ಸ್ಟ್ರಕ್ಚರು, ಆಮೇಲೆ ಯಾವುದು
ಆಕ್ಸಿಜನ್ ಸ್ಟ್ರಕ್ಚರ್ ತೋರಿಸ್ತೇವೆ. ಓಕೆ, ಇನ್ನೂ ಒಂದು ಸ್ಟ್ರಕ್ಚರ್ ತೋರಿಸ್ತೀನಿ ನಾನು ನಿಮಗೆ. ಯಾವುದು? ಫಾಸ್ಫರಸ್ ಸ್ಟ್ರಕ್ಚರ್ ಬರೆಯೋಣ. ಸೊ ದಿಸ್ ಇಸ್ ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್. ಸೊ ಫಾಸ್ಫರಸ್ ಅಟಾಮಿಕ್ ನಂಬರ್ 15. ಸೊ 15 ಆದರೆ ಕೆ ಶೆಲ್ಲಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಫಿಲಪ್ ಮಾಡ್ಬೋದು? KLM. ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಫಿಲಪ್ ಮಾಡ್ಬೋದು? ನಾವು 2 ಎಲೆಕ್ಟ್ರಾನ್ಸನ್ನು ಫಿಲಪ್ ಮಾಡ್ಬೋದು. 2 ಫಿಲಪ್ ಮಾಡಿದ್ವಿ. ಅಲ್ಲಿಗೆ ನಮಗೆ ಎಷ್ಟು ಉಳಿತು? 15ಅಲ್ಲಿ 13 ಉಳಿತು. ಹಾಗೇನೆ ಎಂ ಶೆಲ್ಲಲ್ಲಿ ಎಲ್ ಶೆಲ್ಲಲ್ಲಿ ಎಷ್ಟು? 8 ಫಿಲಪ್ ಮಾಡ್ಬೋದು. ಆದರೆ ನಮ್ಮ ಹತ್ರ 13 ಇದೆ. ಸೊ ಕಂಪ್ಲೀಟ್ಲಿ ಫಿಲಪ್ ದ 8. 1 2 3 4 5 6 7 8. ಹಾಗಾಗಿ ನಮಗೆ ಇನ್ನೆಷ್ಟು ಉಳಿತು? 5 ಉಳಿತು. 8 ಹೋದರೆ 5 ಉಳಿತು. ಎಂ ಶೆಲ್ಲಲ್ಲಿ ನಾವು 18 ಫಿಲಪ್ ಮಾಡ್ಬೋದು, ಬಟ್ ವಿ ಹ್ಯಾವ್ 5. ಸೊ 1 2 3 4 5. So this is the structure of phosphorus atom and the electronic configuration is, ಇಲ್ಲಿ ಕೆ ಶೆಲ್ಲಲ್ಲಿ ಎಷ್ಟಿದೆ? 2, ಎಲ್ ಶೆಲ್ಲಲ್ಲಿ ಎಷ್ಟಿದೆ? 5 and ಎಂ ಶೆಲ್ಲಲ್ಲಿ 5. ಸಾರಿ, ಕೆ ಶೆಲ್ಲಲ್ಲಿ 2, ಎಲ್ ಶೆಲ್ಲಲ್ಲಿ 8, ಎಂ ಶೆಲ್ಲಲ್ಲಿ 5. So 2 8 5 is the electronic configuration, and you are looking the picture of structure of phosphorus atom. So 2 8 5 structure of atom. ಸೊ ಇಷ್ಟು ಬರಿಬೇಕು ನೀವು. ಎಲ್ಲ ಎಲಿಮೆಂಟ್ಸ್ದು ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಇದು 285. KLM ಅಂತ ಒಂದು ಟೇಬಲ್ ಹಾಕ್ಕೊಳ್ರಿ, KLMN ಅಂತ ಒಂದು ಟೇಬಲ್ ಹಾಕ್ಕೊಳ್ರಿ, ಅದನ್ನ ಬರೀರಿ. ಆಮೇಲೆ ಸ್ಟ್ರಕ್ಚರ್, ಎಲ್ಲ ಆಟಮ್ದು ಸ್ಟ್ರಕ್ಚರ್ ಈ ರೀತಿ ಬರೀರಿ. 285 ನೋಡ್ರಿ, ಫಾಸ್ಫರಸ್ ಆಟಮ್ದು 285. ಗೊತ್ತಾಗ್ತಿದೆಯಾ? ಸೊ ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೀವು ಬರೆಯೋದನ್ನ ಕಲಿಬೇಕು ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ? ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ how to write the electronic configuration and the structure of atom. Structure of atom ಇಲ್ಲಿದೆ ನೋಡ್ರಿ, ಎಲ್ಲ ಆಟಮ್ಸ್ ಸ್ಟ್ರಕ್ಚರ್ ತೋರಿಸ್ತಾ ಇದ್ದಾರೆ. ಸೊ ಈ ರೀತಿ ನೋಡ್ರಿ, ಎಲ್ಲದ್ರದ್ದು ನಾನು ಹೇಗೆ ಬರ ತೋರಿಸಿದ್ನೋ ಅದೇ ರೀತಿ ಆರ್ಗನ್ ತನಕ ಬರ ತೋರಿಸಿದ್ದಾರೆ. ನೀವು ಅಷ್ಟೇನೆ ಆರ್ಗನ್ ತನಕ ಸ್ಟ್ರಕ್ಚರ್ ನಂಬರ್ದು ಬರೆಯೋದನ್ನ ಕಲಿತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದನ್ನ ಕಲಿತು ನನಗೆ ಹೋಮ್ವರ್ಕ್ ಅನ್ನ ಕಳಿಸ್ಬೇಕು. ಸ್ಟ್ರಕ್ಚರ್ ಅಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ದಿಸ್ ಇಸ್ ದ ಹೋಮ್ವರ್ಕ್ ಫಾರ್ ಟುಮಾರೋ. I hope you all understood today's electronic configuration or electronic distribution or structure of atom. In the next class, we will discuss some more concepts about the structure of atom, that is valency and isotopes, isobars, very interesting concepts. That one we will discuss in the next class. If you are having any doubts regarding today's lesson, you can ask me the questions in the group. Thank you.